ರೀಸೆಂಟ್ ಆಗಿರೋ ವೊಲಟಿಲಿಟಿನ ನೋಡಿಕೊಂಡು ಸುಮಾರು ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ, ಯಾವ ಟೈಮಲ್ಲಿ ನಾನು SIP ನ ಸ್ಟಾರ್ಟ್ ಮಾಡಲಿ, ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಲಿ ಅಂತ ಹೇಳ್ಕೊಂಡು. ಸೊ ಇದ್ರ ರಿಲೇಟೆಡ್ ಒಂದು ಇಂಟ್ರೆಸ್ಟಿಂಗ್ ಡೇಟಾ ಇದೆ, ಈ ವಿಡಿಯೋ ಮೂಲಕ ನಾನು ಶೇರ್ ಮಾಡ್ತೀನಿ. ವೈಟ್ ಓಕ್ ಸ್ಟಡಿ ಹೇಳುತ್ತೆ, ಬೇಸಿಕಲಿ ಇವರು ರಿಸರ್ಚ್ ಮಾಡಿರೋ ಪ್ರಕಾರ ಸೆನ್ಸೆಕ್ಸ್ TRI ಇಂಡೆಕ್ಸ್ ಮೇಲೆ 1996ರಿಂದ ಎವ್ರಿ ಮಂತ್ ಆನ್ ಮಂತ್ ನೀವು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತೀರಾ. ಎವ್ರಿ ಮಂತ್ ಹೈಯೆಸ್ಟ್ ಪ್ರೈಸ್ ಅಲ್ಲಿ ಇನ್ವೆಸ್ಟ್ ಮಾಡಿರೋ ಡೇಟಾ ಹಾಗೆ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಅಥವಾ ಯಾವಾಗ ಮಾರ್ಕೆಟ್ ಬಿದ್ದಿರುತ್ತೋ ಆ ಟೈಮಲ್ಲಿ ಇನ್ವೆಸ್ಟ್ ಮಾಡಿರೋ ಡೇಟಾನ ಕಂಪೇರ್ ಮಾಡಿ ನೋಡ್ತೀವಿ ಅಂತ ಅಂದ್ರೆ ಹೈಯೆಸ್ಟ್ ಅಲ್ಲಿ ಇದ್ದಾಗ, ಮಾರ್ಕೆಟ್ ಪೀಕ್ ಅಲ್ಲಿ ಇದ್ದಾಗ ಇನ್ವೆಸ್ಟ್ ಮಾಡಿರೋದು 14.4% ನಷ್ಟು ಆವರೇಜ್ ರಿಟರ್ನ್ ಕೊಟ್ಟಿರುತ್ತೆ. ವೆರಿನ್ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಇನ್ವೆಸ್ಟ್ ಮಾಡಿರೋದು ಅರೌಂಡ್ 14.9 ನಷ್ಟು ರಿಟರ್ನ್ ಕೊಟ್ಟಿದೆ. ಮೋರಲ್ ಆಫ್ ದ ಸ್ಟೋರಿ ಇಸ್ ವೆರಿ ಸಿಂಪಲ್. ನೀವು ಯಾವ ಡೇಟ್ ಇಂದ ಸ್ಟಾರ್ಟ್ ಮಾಡ್ತೀರಾ, ಯಾವ ಟೈಮ್ ಇಂದ ಸ್ಟಾರ್ಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಕನ್ಸಿಸ್ಟೆಂಟ್ ಆಗಿ ಡಿಸಿಪ್ಲಿನ್ಡ್ ವೇದಲ್ಲಿ ಎವ್ರಿ ಮಂತ್ ಆನ್ ಮಂತ್ ಒಂದು ಪ್ಲಾನ್ ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಈ ಪ್ರಶ್ನೆನ ನಾವು ಕೇಳ್ಕೋಬೇಕಾಗಿದೆ. ನೀವು ಯಾವ ಡೇಟ್ಗೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಇವತ್ತಿನ ಮಟ್ಟಿಗೆ SIP ಅನ್ನೋದನ್ನ ಕಮೆಂಟ್ ಮೂಲಕ